ನಾನು ಮೈಸೂರಿಗೆ ಬಂದಾಗೆಲ್ಲ ಮೈಸೂರು ಸಿಲ್ಕ್ ಬರುವಂಥದ್ದು ಬರ್ತಿರ್ತೀನಿ. ಸೊ ಅದಕ್ಕೆ ಈ ಸತಿ ಅಮ್ಮಗೊಂದು ತೊಗೊಂಡೋಗೋಣ ಅಂತೇಳಿ ಬಂದಿದ್ದೀನಿ. ಒಂದು ತೊಗೊಂಡಿದ್ದೀನಿ, ಅಮ್ಮನಿಗೊಂದು ಸೀರೆಯನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ಚೆನ್ನಾಗಿರುತ್ತೆ, ಯಾಕಂದ್ರೆ ನಮ್ಮ ರಾಜ್ಯದಲ್ಲೇ ಆಗುವಂಥದ್ದಲ್ಲ. ಸೊ ಅದರಿಂದ ಬಂದು ತೊಗೊಂಡೋಗಿ ಬಂದಿದ್ದೀನಿ ಅಷ್ಟೇ. ಇಲ್ಲ, ಮೈಸೂರು ಸಿಲ್ಕ್ಗೆ ಅದಕ್ಕೆ ಆದಂಥ ಇತಿಹಾಸ ಇದೆ, ಇದು ಪರಂಪರೆ ಇದೆ. ಸೊ ಇದೇನು 1 ವರ್ಷದ 2 ವರ್ಷದಲ್ಲ, 100 ವರ್ಷದ ಪರಂಪರೆ ಇರುವಂಥದ್ದು. ಆಮೇಲೆ ಬರೀ ನಮ್ಮ ರಾಜ್ಯದವ್ರು ತಗೊಂತಾರೆ ಅಂತಲ್ಲ, ಬೇರೆ ವಿದೇಶಿಗರು ಬಂದಿರುವಂಥವ್ರು ಇಲ್ಲಿ ಬಂದು ತಗೊಂಡು ಉಡುವಂಥದ್ದು ನಾವು ನೋಡಿರುವಂಥದ್ದು. ಸೊ ಅದಕ್ಕೊಂದು ಇತಿಹಾಸ ಇರುವಂಥದ್ದು. ಸೊ ನಾನು ಬಂದಾಗ ಯಾವಾಗಾರ ಬಂದಾಗ ನನಗೇನು ಸೆಲೆಕ್ಷನ್ ಅಷ್ಟು ಬರೋಲ್ಲ, ಏನೋ ಅಮ್ಮಂಗೆ ತಗೊಂಡೋಗೋಣ ಅಂತ ಬಂದು ತಗೊಂಡೋಗಿ ಬಂದಿದ್ದೀನಿ ಅಷ್ಟೇ. ಇದೊಂದು ಸರ್ಕಾರಿ ಉದ್ಯಮ, ಈ ಒಂದು ಉದ್ಯಮನ ತುಂಬಾ ಚೆನ್ನಾಗಿ ಬೆಳೆಸಬೇಕು ಅನ್ನೋದಿದೆ. ಆದ್ರೆ ಬೆಳಗಿನ ಜಾವದಿಂದ ಕಾದ್ರೂ ಕೂಡ 5 ನಿಮಿಷ 10 ನಿಮಿಷಕ್ಕೆ ಸೀರೆಗಳ ಖಾಲಿ ಆಗುತ್ತೆ, ಪ್ರೊಡಕ್ಷನ್ ಆಗಲ್ಲ ಅನ್ನೋ ಇಂಥ ಪರಿಸ್ಥಿತಿಗೆ ನೋಡಿ, ಏನಾಗುತ್ತೆ, ಪ್ರೊಡಕ್ಷನ್ ಕ್ವಾಲಿಟಿನೂ ನೋಡಬೇಕು, ಮೆಟೀರಿಯಲ್ ನೋಡಬೇಕು. ಸೊ ಏನು ಸ್ಟಾಕಲ್ಲಿ ಇದೆ ಅದನ್ನ ಇಲ್ಲಿ ಯಾವ ರೀತಿ ನಡ್ಕೊಂಡು ಬಂದಿದೆ ಅನ್ನೋದು ನನಗೆ ಹೆಚ್ಚು ಮಾಹಿತಿ ಇಲ್ಲ. ಸೊ ಅದೇನು ನಾನು ತಿಳ್ಕೊಂಡಾಗ ಇವತ್ತು 30-40 ಪರ್ ಡೇ ಸ್ಯಾರೀಸ್ ಆಗುತ್ತೆ ಅಂತ ಮಾತನ್ನು ಈಗ ಹೇಳಿದ್ದಾರೆ. ಸೊ ಅಷ್ಟು ಬಂದಿದ್ದಾರೆ, ಎಕ್ಸಸ್ ಆಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಬೇಡಿಕೆ ಇದ್ದಾಗ ಆಗ್ಬೇಕಲ್ಲ. ಪ್ರೊಡಕ್ಷನ್ ಭಾಳ ಇತಿಹಾಸ, ನೀವು ಹೇಳ್ದಂಗೆನೆ. ಸೊ ಇತಿಹಾಸದಿಂದ ಯಾವ ರೀತಿ ನಡ್ಕೊಂಡ್ ಬಂದಿದೆ ಅದೇ ರೀತಿ ನಡೆಯುತ್ತೆ. ಸರ್ಕಾರ ಮುಖ್ಯಸ್ಥರಿಗೆ ನೀವು ನೇರವಾಗಿ ಹೇಳ್ಬೋದು. ಇಲ್ಲಿ ಒಂದು ಅಲ್ಲ, ನೋಡೋಣ, ಆ ತರದ್ ಬಂದಂತ ಸಂದರ್ಭದಲ್ಲಿ ಸಂಬಂಧಪಟ್ಟವ್ರು ನಾನು ಮಾತಾಡೋದು ಒಂದು ಅಷ್ಟೇ. ಮಾಹಿತಿ ಏನಂತ ಹೇಳಿದ್ರೆ, ಪ್ರೊಡಕ್ಷನ್ ಕಡಿಮೆ ಆಗ್ಲಿಕ್ಕೆ ಇಲ್ಲಿ ಸಿಬ್ಬಂದಿಗಳನ್ನ ರಿಕ್ರೂಟ್ ಮಾಡ್ಕೊಳ್ಳೋದಿಲ್ಲ, ಉದ್ದೇಶಪೂರ್ವಕವಾಗಿಯೇ ಕೂಡ ಆಯಕಟ್ಟಲ್ಲಿ ಇರ್ತಕ್ಕಂಥವ್ರು ಇದರ ಡಿಮ್ಯಾಂಡ್ ಜಾಸ್ತಿ ಮಾಡ್ತಾ ಇದ್ದಾರೆ ಅನ್ನೋದೊಂದು ಆರೋಪ. ನೋಡ, ಅದು ನನಗೆ ಹೆಚ್ಚು ಮಾಹಿತಿ ಇಲ್ಲ, ನನ್ನ ಮಾಹಿತಿ ತಗೊಂಡು. ನಾನು ಮೈಸೂರಿಗೆ ಬಂದಾಗೆಲ್ಲ ಮೈಸೂರು ಸಿಲ್ಕ್ ಬರುವಂಥದ್ದು ಬರ್ತಿರ್ತೀನಿ. ಸೊ ಅದಕ್ಕೆ ಈ ಸತಿ ಅಮ್ಮಗೊಂದು ತೊಗೊಂಡೋಗೋಣ ಅಂತೇಳಿ ಬಂದಿದ್ದೀನಿ. ಒಂದು ತೊಗೊಂಡಿದ್ದೀನಿ, ಅಮ್ಮನಿಗೊಂದು ಸೀರೆಯನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ಚೆನ್ನಾಗಿರುತ್ತೆ, ಯಾಕಂದ್ರೆ ನಮ್ಮ ರಾಜ್ಯದಲ್ಲೇ ಆಗುವಂಥದ್ದಲ್ಲ. ಸೊ ಅದರಿಂದ ಬಂದು ತೊಗೊಂಡೋಗಿ ಬಂದಿದ್ದೀನಿ ಅಷ್ಟೇ. ಇಲ್ಲ, ಮೈಸೂರು ಸಿಲ್ಕ್ಗೆ ಅದಕ್ಕೆ ಆದಂಥ ಇತಿಹಾಸ ಇದೆ, ಇದು ಪರಂಪರೆ ಇದೆ. ಸೊ ಇದೇನು 1 ವರ್ಷದ 2 ವರ್ಷದಲ್ಲ, 100 ವರ್ಷದ ಪರಂಪರೆ ಇರುವಂಥದ್ದು. ಆಮೇಲೆ ಬರೀ ನಮ್ಮ ರಾಜ್ಯದವ್ರು ತಗೊಂತಾರೆ ಅಂತಲ್ಲ, ಬೇರೆ ವಿದೇಶಿಗರು ಬಂದಿರುವಂಥವ್ರು ಇಲ್ಲಿ ಬಂದು ತಗೊಂಡು ಉಡುವಂಥದ್ದು ನಾವು ನೋಡಿರುವಂಥದ್ದು. ಸೊ ಅದಕ್ಕೊಂದು ಇತಿಹಾಸ ಇರುವಂಥದ್ದು. ಸೊ ನಾನು ಬಂದಾಗ ಯಾವಾಗಾರ ಬಂದಾಗ ನನಗೇನು ಸೆಲೆಕ್ಷನ್ ಅಷ್ಟು ಬರೋಲ್ಲ, ಏನೋ ಅಮ್ಮಂಗೆ ತಗೊಂಡೋಗೋಣ ಅಂತ ಬಂದು ತಗೊಂಡೋಗಿ ಬಂದಿದ್ದೀನಿ ಅಷ್ಟೇ. ಇದೊಂದು ಸರ್ಕಾರಿ ಉದ್ಯಮ, ಈ ಒಂದು ಉದ್ಯಮನ ತುಂಬಾ ಚೆನ್ನಾಗಿ ಬೆಳೆಸಬೇಕು ಅನ್ನೋದಿದೆ. ಆದ್ರೆ ಬೆಳಗಿನ ಜಾವದಿಂದ ಕಾದ್ರೂ ಕೂಡ 5 ನಿಮಿಷ 10 ನಿಮಿಷಕ್ಕೆ ಸೀರೆಗಳ ಖಾಲಿ ಆಗುತ್ತೆ, ಪ್ರೊಡಕ್ಷನ್ ಆಗಲ್ಲ ಅನ್ನೋ ಇಂಥ ಪರಿಸ್ಥಿತಿಗೆ ನೋಡಿ, ಏನಾಗುತ್ತೆ, ಪ್ರೊಡಕ್ಷನ್ ಕ್ವಾಲಿಟಿನೂ ನೋಡಬೇಕು, ಮೆಟೀರಿಯಲ್ ನೋಡಬೇಕು. ಸೊ ಏನು ಸ್ಟಾಕಲ್ಲಿ ಇದೆ ಅದನ್ನ ಇಲ್ಲಿ ಯಾವ ರೀತಿ ನಡ್ಕೊಂಡು ಬಂದಿದೆ ಅನ್ನೋದು ನನಗೆ ಹೆಚ್ಚು ಮಾಹಿತಿ ಇಲ್ಲ. ಸೊ ಅದೇನು ನಾನು ತಿಳ್ಕೊಂಡಾಗ ಇವತ್ತು 30-40 ಪರ್ ಡೇ ಸ್ಯಾರೀಸ್ ಆಗುತ್ತೆ ಅಂತ ಮಾತನ್ನು ಈಗ ಹೇಳಿದ್ದಾರೆ. ಸೊ ಅಷ್ಟು ಬಂದಿದ್ದಾರೆ, ಎಕ್ಸಸ್ ಆಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಬೇಡಿಕೆ ಇದ್ದಾಗ ಆಗ್ಬೇಕಲ್ಲ. ಪ್ರೊಡಕ್ಷನ್ ಭಾಳ ಇತಿಹಾಸ, ನೀವು ಹೇಳ್ದಂಗೆನೆ. ಸೊ ಇತಿಹಾಸದಿಂದ ಯಾವ ರೀತಿ ನಡ್ಕೊಂಡ್ ಬಂದಿದೆ ಅದೇ ರೀತಿ ನಡೆಯುತ್ತೆ. ಸರ್ಕಾರ ಮುಖ್ಯಸ್ಥರಿಗೆ ನೀವು ನೇರವಾಗಿ ಹೇಳ್ಬೋದು. ಇಲ್ಲಿ ಒಂದು ಅಲ್ಲ, ನೋಡೋಣ, ಆ ತರದ್ ಬಂದಂತ ಸಂದರ್ಭದಲ್ಲಿ ಸಂಬಂಧಪಟ್ಟವ್ರು ನಾನು ಮಾತಾಡೋದು ಒಂದು ಅಷ್ಟೇ. ಮಾಹಿತಿ ಏನಂತ ಹೇಳಿದ್ರೆ, ಪ್ರೊಡಕ್ಷನ್ ಕಡಿಮೆ ಆಗ್ಲಿಕ್ಕೆ ಇಲ್ಲಿ ಸಿಬ್ಬಂದಿಗಳನ್ನ ರಿಕ್ರೂಟ್ ಮಾಡ್ಕೊಳ್ಳೋದಿಲ್ಲ, ಉದ್ದೇಶಪೂರ್ವಕವಾಗಿಯೇ ಕೂಡ ಆಯಕಟ್ಟಲ್ಲಿ ಇರ್ತಕ್ಕಂಥವ್ರು ಇದರ ಡಿಮ್ಯಾಂಡ್ ಜಾಸ್ತಿ ಮಾಡ್ತಾ ಇದ್ದಾರೆ ಅನ್ನೋದೊಂದು ಆರೋಪ. ನೋಡ, ಅದು ನನಗೆ ಹೆಚ್ಚು ಮಾಹಿತಿ ಇಲ್ಲ, ನನ್ನ ಮಾಹಿತಿ ತಗೊಂಡು. ನಾನು ಮೈಸೂರಿಗೆ ಬಂದಾಗೆಲ್ಲ ಮೈಸೂರು ಸಿಲ್ಕ್ ಬರುವಂಥದ್ದು ಬರ್ತಿರ್ತೀನಿ. ಸೊ ಅದಕ್ಕೆ ಈ ಸತಿ ಅಮ್ಮಗೊಂದು ತೊಗೊಂಡೋಗೋಣ ಅಂತೇಳಿ ಬಂದಿದ್ದೀನಿ. ಒಂದು ತೊಗೊಂಡಿದ್ದೀನಿ, ಅಮ್ಮನಿಗೊಂದು ಸೀರೆಯನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ಚೆನ್ನಾಗಿರುತ್ತೆ, ಯಾಕಂದ್ರೆ ನಮ್ಮ ರಾಜ್ಯದಲ್ಲೇ ಆಗುವಂಥದ್ದಲ್ಲ. ಸೊ ಅದರಿಂದ ಬಂದು ತೊಗೊಂಡೋಗಿ ಬಂದಿದ್ದೀನಿ ಅಷ್ಟೇ. ಇಲ್ಲ, ಮೈಸೂರು ಸಿಲ್ಕ್ಗೆ ಅದಕ್ಕೆ ಆದಂಥ ಇತಿಹಾಸ ಇದೆ, ಇದು ಪರಂಪರೆ ಇದೆ. ಸೊ ಇದೇನು 1 ವರ್ಷದ 2 ವರ್ಷದಲ್ಲ, 100 ವರ್ಷದ ಪರಂಪರೆ ಇರುವಂಥದ್ದು. ಆಮೇಲೆ ಬರೀ ನಮ್ಮ ರಾಜ್ಯದವ್ರು ತಗೊಂತಾರೆ ಅಂತಲ್ಲ, ಬೇರೆ ವಿದೇಶಿಗರು ಬಂದಿರುವಂಥವ್ರು ಇಲ್ಲಿ ಬಂದು ತಗೊಂಡು ಉಡುವಂಥದ್ದು ನಾವು ನೋಡಿರುವಂಥದ್ದು. ಸೊ ಅದಕ್ಕೊಂದು ಇತಿಹಾಸ ಇರುವಂಥದ್ದು. ಸೊ ನಾನು ಬಂದಾಗ ಯಾವಾಗಾರ ಬಂದಾಗ ನನಗೇನು ಸೆಲೆಕ್ಷನ್ ಅಷ್ಟು ಬರೋಲ್ಲ, ಏನೋ ಅಮ್ಮಂಗೆ ತಗೊಂಡೋಗೋಣ ಅಂತ ಬಂದು ತಗೊಂಡೋಗಿ ಬಂದಿದ್ದೀನಿ ಅಷ್ಟೇ. ಇದೊಂದು ಸರ್ಕಾರಿ ಉದ್ಯಮ, ಈ ಒಂದು ಉದ್ಯಮನ ತುಂಬಾ ಚೆನ್ನಾಗಿ ಬೆಳೆಸಬೇಕು ಅನ್ನೋದಿದೆ. ಆದ್ರೆ ಬೆಳಗಿನ ಜಾವದಿಂದ ಕಾದ್ರೂ ಕೂಡ 5 ನಿಮಿಷ 10 ನಿಮಿಷಕ್ಕೆ ಸೀರೆಗಳ ಖಾಲಿ ಆಗುತ್ತೆ, ಪ್ರೊಡಕ್ಷನ್ ಆಗಲ್ಲ ಅನ್ನೋ ಇಂಥ ಪರಿಸ್ಥಿತಿಗೆ ನೋಡಿ, ಏನಾಗುತ್ತೆ, ಪ್ರೊಡಕ್ಷನ್ ಕ್ವಾಲಿಟಿನೂ ನೋಡಬೇಕು, ಮೆಟೀರಿಯಲ್ ನೋಡಬೇಕು. ಸೊ ಏನು ಸ್ಟಾಕಲ್ಲಿ ಇದೆ ಅದನ್ನ ಇಲ್ಲಿ ಯಾವ ರೀತಿ ನಡ್ಕೊಂಡು ಬಂದಿದೆ ಅನ್ನೋದು ನನಗೆ ಹೆಚ್ಚು ಮಾಹಿತಿ ಇಲ್ಲ. ಸೊ ಅದೇನು ನಾನು ತಿಳ್ಕೊಂಡಾಗ ಇವತ್ತು 30-40 ಪರ್ ಡೇ ಸ್ಯಾರೀಸ್ ಆಗುತ್ತೆ ಅಂತ ಮಾತನ್ನು ಈಗ ಹೇಳಿದ್ದಾರೆ. ಸೊ ಅಷ್ಟು ಬಂದಿದ್ದಾರೆ, ಎಕ್ಸಸ್ ಆಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಬೇಡಿಕೆ ಇದ್ದಾಗ ಆಗ್ಬೇಕಲ್ಲ. ಪ್ರೊಡಕ್ಷನ್ ಭಾಳ ಇತಿಹಾಸ, ನೀವು ಹೇಳ್ದಂಗೆನೆ. ಸೊ ಇತಿಹಾಸದಿಂದ ಯಾವ ರೀತಿ ನಡ್ಕೊಂಡ್ ಬಂದಿದೆ ಅದೇ ರೀತಿ ನಡೆಯುತ್ತೆ. ಸರ್ಕಾರ ಮುಖ್ಯಸ್ಥರಿಗೆ ನೀವು ನೇರವಾಗಿ ಹೇಳ್ಬೋದು. ಇಲ್ಲಿ ಒಂದು ಅಲ್ಲ, ನೋಡೋಣ, ಆ ತರದ್ ಬಂದಂತ ಸಂದರ್ಭದಲ್ಲಿ ಸಂಬಂಧಪಟ್ಟವ್ರು ನಾನು ಮಾತಾಡೋದು ಒಂದು ಅಷ್ಟೇ. ಮಾಹಿತಿ ಏನಂತ ಹೇಳಿದ್ರೆ, ಪ್ರೊಡಕ್ಷನ್ ಕಡಿಮೆ ಆಗ್ಲಿಕ್ಕೆ ಇಲ್ಲಿ ಸಿಬ್ಬಂದಿಗಳನ್ನ ರಿಕ್ರೂಟ್ ಮಾಡ್ಕೊಳ್ಳೋದಿಲ್ಲ, ಉದ್ದೇಶಪೂರ್ವಕವಾಗಿಯೇ ಕೂಡ
ನೋಡ ಅದ್ ನನಗೆ ಹೆಚ್ಚು ಮಾಹಿತಿ ಇಲ್ಲ, ನನ್ನ ಮಾಹಿತಿ ತಗೊಂಡು. ನಾನು ಮೈಸೂರಿಗೆ ಬಂದಾಗೆಲ್ಲ ಮೈಸೂರು ಸಿಲ್ಕ್ ಬರುವಂತದ್ದು ಬರ್ತಿರ್ತೀನಿ. ಸೊ ಅದಕ್ಕೆ ಈ ಸತಿ ಅಮ್ಮಂಗೆ ಒಂದು ತಗೊಂಡೋಗೋಣ ಅಂತೇಳಿ ಬಂದಿದ್ದೀನಿ. ಒಂದು ತಗೊಂಡಿದ್ದೀನಿ, ಅಮ್ಮನಿಗೊಂದು ಸೀರೆಯನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ಚೆನ್ನಾಗಿರುತ್ತೆ, ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಆಗುವಂಥದ್ದೆಲ್ಲ. ಸೊ ಅದರಿಂದ ಬಂದು ತಗೊಂಡು ಹೋಗಿ ಬಂದಿದ್ದೀನಿ ಅಷ್ಟೇ. ಇಲ್ಲ, ಮೈಸೂರು ಸಿಲ್ಕ್ಗೆ ಅದಕ್ಕೆ ಆದಂಥ ಇತಿಹಾಸ ಇದೆ, ಇದು ಪರಂಪರೆ ಇದೆ. ಸೊ ಇದೇನು 1 ವರ್ಷದ 2 ವರ್ಷದಲ್ಲ, 100 ವರ್ಷದ ಪರಂಪರೆ ಇರುವಂಥದ್ದು. ಆಮೇಲೆ ಬರೀ ನಮ್ಮ ರಾಜ್ಯದವ್ರು ತಗೊಂತಾರೆ ಅಂತಲ್ಲ, ಬೇರೆ ವಿದೇಶಿಗರು ಬಂದಿರುವಂಥವ್ರು ಇಲ್ಲಿ ಬಂದು ತಗೊಂಡು ಉಡುವಂಥದ್ದು ನಾವು ನೋಡಿರುವಂಥದ್ದು. ಸೊ ಅದಕ್ಕೊಂದು ಇತಿಹಾಸ ಇರುವಂಥದ್ದು. ಸೊ ನಾನು ಬಂದಾಗ ಯಾವಾಗಾರ ಬಂದಾಗ ನನಗೇನು ಸೆಲೆಕ್ಷನ್ ಅಷ್ಟು ಬರೋಲ್ಲ, ಏನೋ ಅಮ್ಮಂಗೆ ತಗೊಂಡೋಗೋಣ ಅಂತ ಬಂದು ತಗೊಂಡೋಗಿ ಬಂದಿದ್ದೀನಿ ಅಷ್ಟೇ. ಸರ್ ಇದೊಂದು ಸರ್ಕಾರಿ ಉದ್ಯಮ, ಈ ಒಂದು ಉದ್ಯಮನ ತುಂಬಾ ಚೆನ್ನಾಗಿ ಬೆಳೆಸಬೇಕು ಅನ್ನೋದಿದೆ. ಆದ್ರೆ ಬೆಳಗಿನ ಜಾವದಿಂದ ಕಾದ್ರೂ ಕೂಡ 5 ನಿಮಿಷ 10 ನಿಮಿಷಕ್ಕೆ ಸೀರೆಗಳ ಖಾಲಿ ಆಗುತ್ತೆ, ಪ್ರೊಡಕ್ಷನ್ ಆಗಲ್ಲ ಅನ್ನೋ ಇಂಥ ಪರಿಸ್ಥಿತಿಗೆ ನೋಡಿ, ಈಗ ಏನಾಗುತ್ತೆ, ಪ್ರೊಡಕ್ಷನ್ ಕ್ವಾಲಿಟಿನೂ ನೋಡಬೇಕು, ಮೆಟೀರಿಯಲ್ ನೋಡಬೇಕು. ಸೊ ಏನ್ ಸ್ಟಾಕ್ ಅಲ್ಲಿ ಇದೆ ಅದನ್ನ ಇಲ್ಲಿ ಯಾವ ರೀತಿ ನಡ್ಕೊಂಡು ಬಂದಿದೆ ಅನ್ನೋದು ನನಗೆ ಹೆಚ್ಚು ಮಾಹಿತಿ ಇಲ್ಲ. ಸೊ ಅದೇನು ನಾನು ತಿಳ್ಕೊಂಡಾಗ ಇವತ್ತು 30 ರಿಂದ 40 ಪರ್ ಡೇ ಸ್ಯಾರೀಸ್ ಆಗುತ್ತೆ ಅಂತ ಮಾತನ್ನ ಈಗ ಹೇಳಿದ್ದಾರೆ. ಸೊ ಅಷ್ಟು ಬಂದಿದ್ದಾರೆ, ಎಕ್ಸಸ್ ಆಗುತ್ತೆ, ಏನು ಮಾಡಕ್ ಆಗೋದಿಲ್ಲ. ಬೇಡಿಕೆ ಇದ್ದಾಗ ಆಗ್ಬೇಕಲ್ಲ. ಪ್ರೊಡಕ್ಷನ್ ಬಹಳ ಇತಿಹಾಸ, ನೀವ್ ಹೇಳ್ದಂಗೆನೆ. ಸೊ ಇತಿಹಾಸದಿಂದ ಯಾವ ರೀತಿ ನಡ್ಕೊಂಡ್ ಬಂದಿದೆ ಅದೇ ರೀತಿ ನಡೆಯುತ್ತೆ. ಸರ್ಕಾರ ಮುಖ್ಯಸ್ಥರಿಗೆ ನೀವು ನೇರವಾಗಿ ಹೇಳ್ಬೋದು. ಇಲ್ಲಿ ಒಂದು ಅಲ್ಲ, ನೋಡೋಣ, ಆ ತರದ್ ಬಂದಂತ ಸಂದರ್ಭದಲ್ಲಿ ಸಂಬಂಧಪಟ್ಟವ್ರು ನಾನು ಮಾತಾಡೋದು ಒಂದು ಅಷ್ಟೇ. ಮಾಹಿತಿ ಏನಂತ ಹೇಳಿದ್ರೆ, ಪ್ರೊಡಕ್ಷನ್ ಕಡಿಮೆ ಆಗ್ಲಿಕ್ಕೆ ಇಲ್ಲಿ ಸಿಬ್ಬಂದಿಗಳನ್ನ ರಿಕ್ರೂಟ್ ಮಾಡ್ಕೊಳ್ಳೋದಿಲ್ಲ, ಉದ್ದೇಶಪೂರ್ವಕವಾಗಿಯೇ ಕೂಡ ಆಯಕಟ್ಟಲ್ಲಿ ಇರ್ತಕ್ಕಂಥವ್ರು ಇದರ ಡಿಮ್ಯಾಂಡ್ ಜಾಸ್ತಿ ಮಾಡ್ತಾ ಇದ್ದಾರೆ ಅನ್ನೋದೊಂದು ಆರೋಪ. ನೋಡ ಅದ್ ನನಗೆ ಹೆಚ್ಚು ಮಾಹಿತಿ ಇಲ್ಲ, ನನ್ನ ಮಾಹಿತಿ ತಗೊಂಡು. ನಾನು ಮೈಸೂರಿಗೆ ಬಂದಾಗೆಲ್ಲ ಮೈಸೂರು ಸಿಲ್ಕ್ ಬರುವಂತದ್ದು ಬರ್ತಿರ್ತೀನಿ. ಸೊ ಅದಕ್ಕೆ ಈ ಸತಿ ಅಮ್ಮಂಗೆ ಒಂದು ತಗೊಂಡೋಗೋಣ ಅಂತೇಳಿ ಬಂದಿದ್ದೀನಿ. ಒಂದು ತಗೊಂಡಿದ್ದೀನಿ, ಅಮ್ಮನಿಗೊಂದು ಸೀರೆಯನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ಚೆನ್ನಾಗಿರುತ್ತೆ, ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಆಗುವಂಥದ್ದೆಲ್ಲ. ಸೊ ಅದರಿಂದ ಬಂದು ತಗೊಂಡು ಹೋಗಿ ಬಂದಿದ್ದೀನಿ ಅಷ್ಟೇ. ಇಲ್ಲ, ಮೈಸೂರು ಸಿಲ್ಕ್ಗೆ ಅದಕ್ಕೆ ಆದಂಥ ಇತಿಹಾಸ ಇದೆ, ಇದು ಪರಂಪರೆ ಇದೆ. ಸೊ ಇದೇನು 1 ವರ್ಷದ 2 ವರ್ಷದಲ್ಲ, 106 ವರ್ಷದ ಪರಂಪರೆ ಇರುವಂಥದ್ದು. ಆಮೇಲೆ ಬರೀ ನಮ್ಮ ರಾಜ್ಯದವ್ರು ತಗೊಂತಾರೆ ಅಂತಲ್ಲ, ಬೇರೆ ವಿದೇಶಿಗರು ಬಂದಿರುವಂಥವ್ರು ಇಲ್ಲಿ ಬಂದು ತಗೊಂಡು ಉಡುವಂಥದ್ದು ನಾವು ನೋಡಿರುವಂಥದ್ದು. ಸೊ ಅದಕ್ಕೊಂದು ಇತಿಹಾಸ ಇರುವಂಥದ್ದು. ಸೊ ನಾನು ಬಂದಾಗ ಯಾವಾಗಾರ ಬಂದಾಗ ನನಗೇನು ಸೆಲೆಕ್ಷನ್ ಅಷ್ಟು ಬರೋಲ್ಲ, ಏನೋ ಅಮ್ಮಂಗೆ ತಗೊಂಡೋಗೋಣ ಅಂತ ಬಂದು ತಗೊಂಡೋಗಿ ಬಂದಿದ್ದೀನಿ ಅಷ್ಟೇ. ಸರ್ ಇದೊಂದು ಸರ್ಕಾರಿ ಉದ್ಯಮ, ಈ ಒಂದು ಉದ್ಯಮನ ತುಂಬಾ ಚೆನ್ನಾಗಿ ಬೆಳೆಸಬೇಕು ಅನ್ನೋದಿದೆ. ಆದ್ರೆ ಬೆಳಗಿನ ಜಾವದಿಂದ ಕಾದ್ರೂ ಕೂಡ 5 ನಿಮಿಷ 10 ನಿಮಿಷಕ್ಕೆ ಸೀರೆಗಳ ಖಾಲಿ ಆಗುತ್ತೆ, ಪ್ರೊಡಕ್ಷನ್ ಆಗಲ್ಲ ಅನ್ನೋ ಇಂಥ ಪರಿಸ್ಥಿತಿಗೆ ನೋಡಿ, ಈಗ ಏನಾಗುತ್ತೆ, ಪ್ರೊಡಕ್ಷನ್ ಕ್ವಾಲಿಟಿನೂ ನೋಡಬೇಕು, ಮೆಟೀರಿಯಲ್ ನೋಡಬೇಕು. ಸೊ ಏನ್ ಸ್ಟಾಕ್ ಅಲ್ಲಿ ಇದೆ ಅದನ್ನ ಇಲ್ಲಿ ಯಾವ ರೀತಿ ನಡ್ಕೊಂಡು ಬಂದಿದೆ ಅನ್ನೋದು ನನಗೆ ಹೆಚ್ಚು ಮಾಹಿತಿ ಇಲ್ಲ. ಸೊ ಅದೇನು ನಾನು ತಿಳ್ಕೊಂಡಾಗ ಇವತ್ತು 30 ರಿಂದ 40 ಪರ್ ಡೇ ಸ್ಯಾರೀಸ್ ಆಗುತ್ತೆ ಅಂತ ಮಾತನ್ನ ಈಗ ಹೇಳಿದ್ದಾರೆ. ಸೊ ಅಷ್ಟು ಬಂದಿದ್ದಾರೆ, ಎಕ್ಸಸ್ ಆಗುತ್ತೆ, ಏನು ಮಾಡಕ್ ಆಗೋದಿಲ್ಲ. ಬೇಡಿಕೆ ಇದ್ದಾಗ ಆಗ್ಬೇಕಲ್ಲ. ಪ್ರೊಡಕ್ಷನ್ ಬಹಳ ಇತಿಹಾಸ, ನೀವ್ ಹೇಳ್ದಂಗೆನೆ. ಸೊ ಇತಿಹಾಸದಿಂದ ಯಾವ ರೀತಿ ನಡ್ಕೊಂಡ್ ಬಂದಿದೆ ಅದೇ ರೀತಿ ನಡೆಯುತ್ತೆ. ಸರ್ಕಾರ ಮುಖ್ಯಸ್ಥರಿಗೆ ನೀವು ನೇರವಾಗಿ ಹೇಳ್ಬೋದು. ಇಲ್ಲಿ ಒಂದು ಅಲ್ಲ, ನೋಡೋಣ, ಆ ತರದ್ ಬಂದಂತ ಸಂದರ್ಭದಲ್ಲಿ ಸಂಬಂಧಪಟ್ಟವ್ರು ನಾನು ಮಾತಾಡೋದು ಒಂದು ಅಷ್ಟೇ. ಮಾಹಿತಿ ಏನಂತ ಹೇಳಿದ್ರೆ, ಪ್ರೊಡಕ್ಷನ್ ಕಡಿಮೆ ಆಗ್ಲಿಕ್ಕೆ ಇಲ್ಲಿ ಸಿಬ್ಬಂದಿಗಳನ್ನ ರಿಕ್ರೂಟ್ ಮಾಡ್ಕೊಳ್ಳೋದಿಲ್ಲ, ಉದ್ದೇಶಪೂರ್ವಕವಾಗಿಯೇ ಕೂಡ ಆಯಕಟ್ಟಲ್ಲಿ ಇರ್ತಕ್ಕಂಥವ್ರು ಇದರ ಡಿಮ್ಯಾಂಡ್ ಜಾಸ್ತಿ ಮಾಡ್ತಾ ಇದ್ದಾರೆ ಅನ್ನೋದೊಂದು ಆರೋಪ. ನೋಡ ಅದ್ ನನಗೆ ಹೆಚ್ಚು ಮಾಹಿತಿ ಇಲ್ಲ, ನನ್ನ ಮಾಹಿತಿ ತಗೊಂಡು.